ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ಸಗರನ ಚರಿತ್ರೆ ಎಂಬ 8ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕದೇವರು ಹೇಳುತ್ತಾರೆ, ಹರಿತೋ ರೋಹಿತ ಸುತಶ್ಚಂಪಸ್ತಸ್ಮಾದ್ವಿನಿರ್ಮಿತ ಚಂಪಾಪುರಿ ಸುದೇವೋತೋ ವಿಜಯೋ ಯಸ್ಯ ಚಾತ್ಮಜಃ. ಪರೀಕ್ಷಿತ, ಹರಿಶ್ಚಂದ್ರನ ಮಗನಾದ ರೋಹಿತನಿಗೆ ಹರಿತನೆಂಬ ಮಗನಿದ್ದನು. ಹರಿತನ ಮಗ ಚಂಪ, ಇವನೇ ಚಂಪಾಪುರಿಯನ್ನು ನಿರ್ಮಿಸಿದವನು. ಚಂಪನ ಮಗ ಸುದೇವ, ಸುದೇವನ ಮಗ ವಿಜಯ. ಭರುಕ ಎಂಬುವನು ವಿಜಯನ ಮಗ. ಭರುಕನಿಗೆ ವೃಕನೆಂಬ ಮಗನಿದ್ದನು. ವೃಕನ ಮಗ ಬಾಹುಕ. ಶತ್ರುಗಳು ಬಾಹುಕನ ರಾಜ್ಯವನ್ನು ಅಪಹರಿಸಿಬಿಟ್ಟರು. ಆಗ ಬಾಹುಕನು ತನ್ನ ಪತ್ನಿಯೊಡನೆ ಕಾಡಿಗೆ ಓಡಿಹೋದನು. ಹಲವಾರು ವರ್ಷಗಳು ಕಳೆದ ನಂತರ ವೃದ್ಧನಾಗಿದ್ದ ಬಾಹುಕನು ಮರಣ ಹೊಂದಿದನು. ಅವನ ಪತ್ನಿಯು ಅವನೊಡನೆ ಸಹಗಮನಕ್ಕೆ ಸಿದ್ಧಳಾದಳು. ಮಹರ್ಷಿಯಾದ ಔರ್ವನಿಗೆ ಬಾಹುಕನ ಪತ್ನಿಯು ಗರ್ಭವತಿಯಾಗಿರುವಳು ಎಂಬ ವಿಷಯವು ಜ್ಞಾನ ದೃಷ್ಟಿಯಿಂದ ತಿಳಿಯಿತು. ಇದರಿಂದ ಔರ್ವನು ಅವಳು ಸಹಗಮನ ಮಾಡುವುದನ್ನು ತಡೆದನು. ಬಾಹುಕನ ಪಟ್ಟಮಹಿಷಿಯ ಸವತಿಯರಿಗೆ ಈ ವಿಷಯವು ತಿಳಿಯಿತು. ಅವರು ಅಸೂಯೆಯಿಂದಾಗಿ ಅನ್ನದಲ್ಲಿ ವಿಷವನ್ನು ಬೆರೆಸಿ ಬಾಹುಕನ ಪಟ್ಟಮಹಿಷಿಗೆ ತಿನ್ನಲು ಕೊಟ್ಟರು. ಆದರೆ ದೈವವಶಾತ್ ಸವತಿಯರ ಸಂಕಲ್ಪವು ಫಲಿಸಲಿಲ್ಲ. ವಿಷವು ಗರ್ಭದ ಮೇಲೆ ಯಾವ ಪರಿಣಾಮವನ್ನು ಬೀರಲಿಲ್ಲ. ಆ ವಿಷದೊಡನೆಯೇ, ಅಂದರೆ ಗರದೊಡನೆ ವಿಷದೊಡನೆಯೇ ಶಿಶುವು ಹುಟ್ಟಿ ಸಗರ, ವಿಷದೊಡನೆ ಇರುವವನು ಎಂಬ ಹೆಸರಿನಿಂದಲೇ ಅದು ವಿಖ್ಯಾತವಾಯಿತು. ಸಗರನು ಮುಂದೆ ಮಹಾಯಶೋವಂತನಾದ ರಾಜನಾದನು. ಅವನು ಚಕ್ರವರ್ತಿಯೂ ಆದನು. ಸಗರನ ಮಕ್ಕಳು ಭೂಮಿಯನ್ನು ಅಗೆದು ಸಾಗರಗಳನ್ನು ನಿರ್ಮಿಸಿದರು. ಸಗರನು ತನ್ನ ಗುರುವಾದ ಔರ್ವನ ಆಜ್ಞೆಯನ್ನು ಗೌರವಿಸಿ ತಾಲಜಂಘ, ಯವನ, ಶಶ, ಹೈಹಯ ಮತ್ತು ಬರ್ಬರ ಜಾತಿಯವರನ್ನು ಸಂಹರಿಸಲಿಲ್ಲ. ಅವರ ರೂಪವನ್ನು ವಿರೂಪಗೊಳಿಸಿದನು. ಸಗರನ ಆಜ್ಞೆಯಂತೆ ಕೆಲವರು ತಲೆಗಳನ್ನು, ಗಡ್ಡ ಮೀಸೆಗಳನ್ನು ಬೋಳಿಸಿಕೊಂಡರು. ಕೆಲವರು ತಲೆಯನ್ನು ಮಾತ್ರ ಬೋಳಿಸಿಕೊಂಡು ಗಡ್ಡ ಮೀಸೆಗಳನ್ನು ಹಾಗೆಯೇ ಬಿಟ್ಟುಕೊಂಡರು. ಕೆಲವರು ಅರ್ಧಮುಂಡನ ಮಾಡಿಸಿಕೊಂಡರು. ಕೆಲವರು ಕೇವಲ ಕೌಪೀನ ವಸ್ತ್ರಧಾರಿಗಳಾದರು. ಕೆಲವರಿಗೆ ಕೆಳವಸ್ತ್ರಗಳಿದ್ದರೂ ಮೇಲು ವಸ್ತ್ರಗಳು, ಅಂದರೆ ಹೊದೆಯಲು ವಸ್ತ್ರಗಳಿರಲಿಲ್ಲ. ಹೀಗೆ ಅವರು ಸಗರನ ಆಜ್ಞೆಯಂತೆ ವಿಕಾರವಾದ ರೂಪಗಳನ್ನು ಧರಿಸಿದರು. ಹೀಗೆ ಸಗರನು ವಿಶ್ವವೆಲ್ಲವನ್ನೂ ಜಯಿಸಿದ ನಂತರ ಔರ್ವ ಮಹರ್ಷಿಗಳ ಉಪದೇಶದಂತೆ ಅಶ್ವಮೇಧ ಯಜ್ಞದ ಮೂಲಕವಾಗಿ ಸರ್ವವೇದಾತ್ಮನೂ ದೇವಾತ್ಮನೂ ಆದ ಆತ್ಮಸ್ವರೂಪನಾದ ಸರ್ವಶಕ್ತನಾದ ಶ್ರೀಹರಿಯನ್ನು ಆರಾಧಿಸಿದನು. ಹೀಗೆಯೇ ಇರುತ್ತಿರಲಾಗಿ ಒಮ್ಮೆ ಸಗರನು ಅಶ್ವಮೇಧ ಯಾಗಕ್ಕೆ ಸಂಕಲ್ಪಿಸಿ ಅಶ್ವಮೇಧಾಶ್ವವನ್ನು ಭೂಮಿಯಲ್ಲಿ ಸಂಚರಿಸಲು ಬಿಟ್ಟಾಗ ಆ ಕುದುರೆಯನ್ನು ಇಂದ್ರನು ಅಪಹರಿಸಿಬಿಟ್ಟನು. ಆ ಸಮಯದಲ್ಲಿ ಮಹಾರಾಣಿಯಾದ ಸುಮತಿಯ ಗರ್ಭಸಂಭೂತರಾಗಿದ್ದ 60,000 ಮಂದಿ ಸಗರನ ಮಕ್ಕಳು ಸಗರನ ಆಜ್ಞೆಯಂತೆ ಕುದುರೆಗಾಗಿ ಭೂಮಂಡಲದಲ್ಲೆಲ್ಲ ಅಡ್ಡಾಡಿದರು. ಅಶ್ವಮೇಧಾಶ್ವವು ಅವರಿಗೆ ಭೂಮಂಡಲದಲ್ಲಿ ಎಲ್ಲೂ ಸಿಕ್ಕದಿರಲು ಗರ್ವಿಷ್ಠರಾಗಿದ್ದ ಅವರು ಭೂಮಿಯನ್ನೇ ಅಗೆಯಲು ಪ್ರಾರಂಭಿಸಿದರು. ಹಾಗೆ ಅಗೆಯುತ್ತಿದ್ದಾಗ ಅವರು ಭೂಮಂಡಲದ ಈಶಾನ್ಯ ದಿಕ್ಕಿನಲ್ಲಿ ತಪಸ್ಸು ಮಾಡುತ್ತಿದ್ದ ಕಪಿಲ ಮಹರ್ಷಿಗಳ ಸಮೀಪದಲ್ಲಿ ಅಶ್ವಮೇಧಾಶ್ವವು ಇರುವುದನ್ನು ಕಂಡರು. ಕಪಿಲ ಮಹರ್ಷಿಗಳು ಕಣ್ಣು ಮುಚ್ಚಿ ಕುಳಿತಿರುವುದನ್ನು ಕಂಡು ಸಗರನ ಮಕ್ಕಳು ಅಬ್ಬರಿಸತೊಡಗಿದರು. ಕುದುರೆ ಕಳ್ಳ, ಇಲ್ಲೇ ಕಣ್ಣು ಮುಚ್ಚಿ ಕುಳಿತಿದ್ದಾನೆ, ಸಿಕ್ಕಿಬಿದ್ದ, ಈ ಪಾಪಿಯನ್ನು ಈಗಲೇ ಕೊಂದು ಹಾಕಿರಿ, ಹಿಡಿಯಿರಿ ಇವನನ್ನು ಎಂದು ಅಬ್ಬರಿಸುತ್ತಾ ಆಯುಧಗಳನ್ನೆತ್ತಿಕೊಂಡು ಕಪಿಲ ಮಹರ್ಷಿಗಳನ್ನು ಕೊಲ್ಲಲು ಮುನ್ನುಗ್ಗಿದರು. ಆ ಸಮಯಕ್ಕೆ ಸರಿಯಾಗಿ ಮಹರ್ಷಿಗಳು ಕಣ್ತೆರೆದರು. ಇಂದ್ರನ ಪ್ರಭಾವದಿಂದಾಗಿ ರಾಜಕುಮಾರರು ಬುದ್ಧಿಗೆಟ್ಟಿದ್ದರು. ಈ ಕಾರಣದಿಂದಲೇ ಅವರು ವಿವೇಚನೆ ಇಲ್ಲದೆ ಕಪಿಲರಂತಹ ಮಹರ್ಷಿಗಳನ್ನು ಕಳ್ಳರೆಂದು ಭಾವಿಸಿ ಸಂಹರಿಸಲು ಹೊರಹೋದರು. ಇಂತಹ ವ್ಯತಿಕ್ರಮದಿಂದಾಗಿ ಅವರ ಶರೀರಗಳಲ್ಲಿಯೇ ಅಗ್ನಿಯು ಹುಟ್ಟಿಕೊಂಡಿತು. ಮಹರ್ಷಿಗಳು ಕಣ್ಣು ಬಿಟ್ಟ ವ್ಯಾಜದಿಂದ ಕ್ಷಣಮಾತ್ರದಲ್ಲಿ 60,000 ಸಗರನ ಮಕ್ಕಳು ಭಸ್ಮವಾಗಿ ಹೋದರು. ನ ಸಾಧುವಾದೋ ಮುನಿಕೋಪ ಭರ್ಜಿತ ನೃಪೇಂದ್ರ ಪುತ್ರ ಇತಿ ಸತ್ವಧಾಮನಿ ಕಥಂ ತಮೋ ರೋಷಮಯಂ ವಿಭಾವ್ಯತೆ ಜಗತ್ ಪವಿತ್ರಾತ್ಮನಿ ಖೇ ರಜೋ ಭುವಃ. ಪರೀಕ್ಷಿತನೇ, ಸಗರನ ಮಕ್ಕಳು ಕಪಿಲ ಮಹರ್ಷಿಯ ಕ್ರೋಧಾಗ್ನಿಗೆ ಸಿಕ್ಕಿ ಭಸ್ಮವಾಗಿ ಹೋದರೆಂದು ಹೇಳುವುದು ಸರಿಯಲ್ಲ. ಕಪಿಲರಾದರೋ ಶುದ್ಧ ಸತ್ವಗುಣಕ್ಕೆ ಪರಮಾಶ್ರಯರಾಗಿದ್ದಾರೆ. ಅವರ ಶರೀರವು ಪ್ರಪಂಚವನ್ನೇ ಪವಿತ್ರೀಗೊಳಿಸುವುದಾಗಿದೆ. ಅಂತಹವರಲ್ಲಿ ತಮೋಭೂತವಾದ ಕ್ರೋಧವಿರುವುದೆಂದು ಭಾವಿಸಲು ತಾನೇ ಹೇಗೆ ಸಾಧ್ಯವಾಗುತ್ತದೆ? ಭೂಮಿಯಲ್ಲಿರುವ ಧೂಳಿನೊಡನೆ ಆಕಾಶದ ಸಂಬಂಧವೇನಾದರೂ ಇರುತ್ತದೆಯೇ? ಯಸ್ಯೇರಿತ ಸಾಂಖ್ಯಮಯಿ ದೃಢೇಹ ನೌರ್ಯಯ ಮುಮುಕ್ಷಸ್ತರತೆ ದೊರತ್ಯಯಂ
ಭವಾರ್ಣವಂ ಮೃತ್ಯು ಪಥಂ ವಿಪಶ್ಚಿತ ಪರಾತ್ಮಭೂತಸ್ಯ ಕಥಂ ಪ್ರತಂಗಮತಿ. ಈ ಸಂಸಾರ ಸಾಗರವು ಮೃತ್ಯುವಿನ ಮಾರ್ಗವಾಗಿದೆ. ಇದನ್ನು ದಾಟಿ ಹೋಗುವುದು ಅತ್ಯಂತ ದುಸ್ತರವೇ ಸರಿ. ಆದರೆ ಕಪಿಲ ಮಹರ್ಷಿಗಳು ಸಾಂಖ್ಯಶಾಸ್ತ್ರವೆಂಬ ನಾವೆಯನ್ನು ಮುಮುಕ್ಷುಗಳಿಗೆ ಸಿದ್ಧ ಮಾಡಿಕೊಟ್ಟಿರುತ್ತಾರೆ. ಇದರಿಂದ ಯಾವುದೇ ವ್ಯಕ್ತಿಯಾದರೂ ಸಂಸಾರ ಸಾಗರದಿಂದ ಪಾರಾಗಲು ಶಕ್ಯವಿದೆ. ಕಪಿಲರು ಕೇವಲ ಜ್ಞಾನಿಗಳು ಮಾತ್ರವಲ್ಲ, ಪರಮಾತ್ಮನ ಅವತಾರವೇ ಆಗಿದ್ದಾರೆ. ಅಂತಹವರಿಗೆ ಶತ್ರು ಮಿತ್ರರೆಂಬ ಭೇದ ಭಾವವಿರಲು ಹೇಗೆ ತಾನೇ ಸಾಧ್ಯವಾಗುತ್ತದೆ? ಪರೀಕ್ಷಿತ, ಸುಮತಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದ ಸಗರನ 60,000 ಮಕ್ಕಳು ಹೀಗೆ ಹತರಾದರು. ಸಗರನಿಗೆ ಕೇಶಿನಿ ಎಂಬ ಪತ್ನಿ ಇದ್ದಳು. ಅವಳಲ್ಲಿ ಸಗರನಿಗೆ ಅಸಮಂಜಸನೆಂಬ ಮಗನು ಹುಟ್ಟಿದನು. ಅಸಮಂಜಸನ ಮಗ ಅಂಶುಮಂತ. ಇವನು ಸಗರ ಚಕ್ರವರ್ತಿಯ ಆಜ್ಞಾಧಾರಕನಾಗಿ ಅವನ ಸೇವೆಯಲ್ಲಿಯೇ ನಿರತನಾಗಿರುತ್ತಿದ್ದನು. ಸಗರನ ಮಗನಾದ ಅಸಮಂಜಸನು ತನ್ನ ಹಿಂದಿನ ಜನ್ಮದಲ್ಲಿ ಮಹಾಯೋಗಿಯಾಗಿದ್ದನು. ಕೆಟ್ಟ ಸಹವಾಸದ ಕಾರಣದಿಂದಾಗಿ ಯೋಗ ಭ್ರಷ್ಟನಾದನು. ಸಗರನ ಮಗನಾಗಿ ಹುಟ್ಟಿದ ನಂತರವೂ ಅವನಿಗೆ ತನ್ನ ಹಿಂದಿನ ಜನ್ಮದ ಸ್ಮರಣೆಗೆದ್ದಿತು. ಸಂಸಾರ ಬಂಧನದಿಂದ ಅಥವಾ ರಾಜ್ಯ ಬಂಧನದಿಂದ ತಪ್ಪಿಸಿಕೊಳ್ಳಲು ಅವನು ವಿಶೇಷವಾದ ಮಾರ್ಗವನ್ನೇ ಹಿಡಿದನು. ಯಾವಾಗಲೂ ನಿಂದ್ಯವಾದ ಕಾರ್ಯಗಳನ್ನೇ ಮಾಡುತ್ತಿದ್ದನು. ಬಂಧು ಬಳಗದವರಿಗೆ ವಿರೋಧವಾಗಿ ಕಾಣುವ ಕಾರ್ಯಗಳನ್ನೇ ಮಾಡುತ್ತಿದ್ದನು. ಹುಚ್ಚನಂತೆಯೇ ವರ್ತಿಸುತ್ತಿದ್ದನು. ಆಡುತ್ತಿದ್ದ ಬಾಲಕರನ್ನು ಎತ್ತಿಕೊಂಡು ಹೋಗಿ ಸರಿಯು ನದಿಯಲ್ಲಿ ಹಾಕುತ್ತಿದ್ದನು. ಇದರಿಂದ ಪ್ರಜೆಗಳು ಬಹಳವಾಗಿ ಉದ್ವೇಗಗೊಂಡರು. ಇವನ ಉಪಟಳವನ್ನು ತಡೆದುಕೊಳ್ಳಲು ಅವರಿಗೆ ಸಾಧ್ಯವಾಗಲಿಲ್ಲ. ರಾಜನಿಗೆ ದೂರಿತ್ತರು. ಸಗರನ ಸದುಪದೇಶಗಳೆಲ್ಲವೂ ಅಸಮಂಜಸನಲ್ಲಿ ವ್ಯರ್ಥವಾದವು. ಕಟ್ಟಕಡೆಗೆ ಸಗರನು ಪುತ್ರವ್ಯಾಮೋಹವನ್ನು ತೊರೆದು ಅವನನ್ನು ಕಾಡಿಗಟ್ಟಿದನು. ಅಸಮಂಜಸನು ತಂದೆಯ ಆಜ್ಞೆಯಂತೆ ಅರಣ್ಯಕ್ಕೆ ಹೊರಡುವುದರಲ್ಲಿದ್ದಾಗ ತನ್ನ ಯೋಗಶಕ್ತಿಯಿಂದ ಸರಿಯು ನದಿಯಲ್ಲಿ ಹಾಕಿದ ಬಾಲಕರೆಲ್ಲರನ್ನೂ ಬದುಕಿಸಿ ಅವರೆಲ್ಲರನ್ನೂ ತನ್ನ ತಂದೆಗೆ ತೋರಿಸಿ ಅರಣ್ಯಕ್ಕೆ ಪ್ರಯಾಣ ಮಾಡಿದನು. ತಮ್ಮ ಮಕ್ಕಳೆಲ್ಲರೂ ಹಿಂದಿರುಗಿ ಬಂದುದನ್ನು ಕಂಡು ಅಯೋಧ್ಯಾವಾಸಿಗಳೆಲ್ಲರಿಗೂ ಪರಮಾಶ್ಚರ್ಯವಾಯಿತು. ಅಂತಹ ಯೋಗಿಯಾದ ಮಗನನ್ನು ಕಳೆದುಕೊಂಡುದಕ್ಕಾಗಿ ಸಗರನಿಗೆ ಪಶ್ಚಾತ್ತಾಪವೂ ಆಯಿತು. ಇತ್ತಲಾಗಿ ಕುದುರೆಯನ್ನು ಹುಡುಕಲು ಹೊರಟಿದ್ದ ತನ್ನ ಮಕ್ಕಳು ಹಿಂದಿರುಗದಿರಲು ಖಿನ್ನನಾದ ಸಗರನು ಕುದುರೆಯನ್ನು ಹುಡುಕಿ ಕರೆತರಲು ಅಸಮಂಜಸನ ಮಗನಾದ ಅಂಶುಮಂತನನ್ನು ಕಳುಹಿಸಿದನು. ಅಂಶುಮಂತನು ಕುದುರೆಯನ್ನು ಹುಡುಕುತ್ತಾ ಕಡೆಗೆ ತನ್ನ ಚಿಕ್ಕಪ್ಪಂದಿರು ಭೂಮಿಯನ್ನು ಅಗೆದಿದ್ದ ಸ್ಥಳಕ್ಕೆ ಹೋದನು. ಅವರು ಅಗೆದಿದ್ದ ಮಾರ್ಗವನ್ನೇ ಅನುಸರಿಸಿ ಮುಂದೆ ಹೋಗಿ ಚಿಕ್ಕಪ್ಪಂದಿರ ಭಸ್ಮರಾಶಿಯನ್ನು ಕುದುರೆಯನ್ನು ನೋಡಿದನು. ಅಲ್ಲಿಯೇ ಸ್ವಲ್ಪ ದೂರದಲ್ಲಿ ಕುಳಿತಿದ್ದ ಅಧೋಕ್ಷಜನಾದ ಅಂದರೆ ವಿಷ್ಣು ಸ್ವರೂಪನಾದ ಕಪಿಲ ಮುನಿಯನ್ನು ನೋಡಿ ಏಕಾಗ್ರ ಚಿತ್ತನಾಗಿ ಕೈಮುಗಿದುಕೊಂಡು ಅವನನ್ನು ನಮಸ್ಕರಿಸುತ್ತಾ ಸ್ತೋತ್ರ ಮಾಡಿದನು. ನ ಪಶ್ಯತಿ ತ್ವಾಂ ಪರಮಾತ್ಮನೋ ಜನೋ ನ ಬುಧ್ಯತೆಧ್ಯಾಪಿ ಸಮಾಧಿಯುಕ್ತಿಭಿಃ ಕುತೋಪರೆ ತಸ್ಯ ಮನಃ ಶರೀರಧಿ ವಿಸರ್ಗ ಸೃಷ್ಟ ವಯಮಪ್ರಕಾಶಾಃ. ಕಪಿಲದೇವ, ನೀನು ಅಜನ್ಮನಾದ ಬ್ರಹ್ಮನಿಗಿಂತಲೂ ಶ್ರೇಷ್ಠನಾಗಿರುವೆ. ಈ ಕಾರಣದಿಂದಲೇ ಬ್ರಹ್ಮನು ನಿನ್ನನ್ನು ಪ್ರತ್ಯಕ್ಷವಾಗಿ ಕಂಡಿಲ್ಲ. ಪ್ರತ್ಯಕ್ಷವಾಗಿ ಕಾಣುವುದಿರಲಿ, ಸಮಾಧಿ ಯೋಗದಿಂದಲೂ ಯೋಗವೇ ಮೊದಲಾದ ಉಪಾಯಗಳಿಂದಲೂ ಬ್ರಹ್ಮನು ನಿನ್ನನ್ನು ಇದುವರೆಗೂ ಕಂಡಿಲ್ಲ. ನಾವಾದರೂ ಅಂತಹ ಬ್ರಹ್ಮನ ಮನಸ್ಸು ಶರೀರ ಬುದ್ಧಿಗಳಿಂದ ಸೃಷ್ಟವಾದ ದೇವ ಮನುಷ್ಯ ತಿರಿಯ ಜಾತಿಗಳಿಗೆ ಸೇರಿದವರು. ನಮ್ಮನ್ನು ಸೃಷ್ಟಿ ಮಾಡಿದವನೇ ನಿನ್ನನ್ನು ಪ್ರತ್ಯಕ್ಷವಾಗಿಯೇ ಆಗಲಿ ಪರೋಕ್ಷವಾಗಿಯೇ ಆಗಲಿ ಕಾಣಲಿಲ್ಲ ಎಂದ ಮೇಲೆ ನಾವು ಹೇಗೆ ತಾನೇ ನಿನ್ನ ನಿಜ ಸ್ವರೂಪವನ್ನು ತಿಳಿದೆವು? ಯೇ ದೇಹ ಭಾಜಸ್ತ್ರಿಗುಣ ಪ್ರಧಾನ ಗುಣಾನ್ ವಿಪಶ್ಯತ್ಯುತವಾತಮಶ್ಚ ಯನ್ಮಾಯಯ ಮೋಹಿತ ಚೇತಸಸ್ತೆ ವಿದುಸ್ವಸಂಸ್ಥಂ ನ ಬಹಿಃ ಪ್ರಕಾಶಾಃ. ಈ ಪ್ರಪಂಚದಲ್ಲಿರುವ ಶರೀರಧಾರಿಗಳೆಲ್ಲರೂ ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಪ್ರಧಾನರಾಗಿರುತ್ತಾರೆ. ಅವರೆಲ್ಲರೂ ಜಾಗೃತ್ ಮತ್ತು ಸ್ವಪ್ನ ಸುಷುಪ್ತ್ಯಾವಸ್ಥೆಗಳಲ್ಲಿ ಕೇವಲ ಗುಣಮಯವಾದ ಪದಾರ್ಥಗಳನ್ನು ವಿಷಯಗಳನ್ನು ನೋಡುತ್ತಾರೆ. ತಮೋಮಯವಾದ ಅಜ್ಞಾನವನ್ನು ಕಾಣುತ್ತಾರೆ. ನಿನ್ನ ಮಾಯೆಯಿಂದ ವಿಮೋಹಿತರಾಗಿರುವುದೇ ಇದಕ್ಕೆ ಕಾರಣವಾಗಿದೆ. ಜೀವಿಗಳು ಯಾವಾಗಲೂ ಬಹಿರ್ಮುಖರಾಗಿರುವುದರಿಂದ ಹೊರಗಿನ ವಸ್ತುಗಳನ್ನು ಕಾಣುವರೇ ಹೊರತು ಅವರ ಹೃದಯದಲ್ಲಿಯೇ ಪ್ರಕಾಶಿಸುವ ನಿನ್ನನ್ನು ಅವರು ಅಂತರ್ಮುಖರಾಗಿ ಕಾಣುವುದಿಲ್ಲ. ತಂ ತ್ವಾಮಹಂ ಜ್ಞಾನ ಧನಂ ಸ್ವಭಾವ ಪ್ರಧ್ವಸ್ತಮಾಯ ಗುಣಭೇದ ಮೋಹೈಃ ಮುನಿಭಿರ್ವಿಭಾವ್ಯಂ ಕಥಂ ಯಮೂಢ ಪರಿಭಾವಯಾಮಿ. ಜ್ಞಾನ ಸ್ವರೂಪನಾದ ನಿನ್ನನ್ನು ನಾನು ನಮಸ್ಕರಿಸುತ್ತೇನೆ. ಮಾಯೆಯ ಸತ್ವಾದಿ ಗುಣಗಳಿಂದ ಉಂಟಾಗುವ ಭೇದ ಭಾವವನ್ನು ಮತ್ತು ಅದರಿಂದ ಉಂಟಾದ ಅಜ್ಞಾನವನ್ನು ಹೋಗಲಾಡಿಸಿಕೊಂಡಿರುವ ಗುಣಾತೀತರಾದ ಸನಕ ಸನಂದನಾದಿ ಮುನಿಗಳು ನಿನ್ನನ್ನು ನಿರಂತರವಾಗಿ ಧ್ಯಾನ ಮಾಡುತ್ತಲೇ ಇರುತ್ತಾರೆ. ಮೂಢನಾಗಿರುವ ಮತ್ತು ಸತ್ವಾದಿ ಗುಣಗಳಿಗೆ ವಶನಾಗಿರುವ ನಾನು
ನಿನ್ನನ್ನು ಹೇಗೆ ತಾನೇ ಏಕಾಗ್ರಚಿತ್ತನಾಗಿ ಧ್ಯಾನಿಸಲಿ? ಪ್ರಶಾಂತ ಮಾಯಾ ಗುಣಕರ್ಮಲಿಂಗಂ ಮನಾಮರೂಪಂ ಸದಸದ್ವಿಮುಕ್ತಂ ಜ್ಞಾನೋಪದೇಶಾಯ ಗ್ರಹೀತ ದೇಹಂ ನಮಾಮಹೇ ತ್ವಾಂ ಪುರುಷಂ ಪುರಾಣಂ. ಯಾವನಲ್ಲಿ ಮಾಯೆಯು ಅದರ ಗುಣಗಳಾದ ಸತ್ವ ರಜಸ್ತಮಗಳು, ಗುಣಗಳ ಪರಿಣಾಮಗಳಾದ ಕರ್ಮಗಳು, ಶುಭಾಶುಭ ಕರ್ಮಗಳಿಂದ ಉಂಟಾಗುವ ಶರೀರಗಳು ಪ್ರಶಾಂತವಾಗಿರುವವೋ, ಯಾವನಿಗೆ ನಾಮವಾಗಲಿ ರೂಪವಾಗಲಿ ಇಲ್ಲವೋ, ಯಾವನು ಪುಣ್ಯ ಅಪುಣ್ಯಗಳಿಂದಲೂ ವಿಮುಕ್ತನಾಗಿರುವನೋ, ಅಜ್ಞಾನಿಗಳಿಗೆ ಜ್ಞಾನೋಪದೇಶವನ್ನು ಮಾಡುವ ಸಲುವಾಗಿಯೇ ಶರೀರ ಧಾರಣೆ ಮಾಡಿರುವನೋ, ಅಂದರೆ ಮನುಷ್ಯನಾಗಿ ಅವತರಿಸಿರುವನೋ, ಅಂತಹ ಪುರಾಣ ಪುರುಷನಾದ ನಿನಗೆ ನಮಸ್ಕರಿಸುತ್ತೇನೆ. ತ್ವನ್ಮಾಯಾ ರಚಿತೆ ಲೋಕೆ ವಸ್ತು ಬುದ್ಧ್ಯ ಗೃಹಾದಿಷು ಭ್ರಮಂತಿ ಕಾಮ ಲೋಭೇಶ್ಯ ಮೋಹ ವಿಭ್ರಾಂತ ಚೇತಸಃ. ನಿನ್ನ ಮಾಯೆಯಿಂದ ಸೃಷ್ಟಿಯಾಗಿರುವ ಈ ಲೋಕದಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿಗಳಿಂದ ಬುದ್ಧಿಗೆಟ್ಟಿರುವ ಜನರು ಮಡದಿ ಮಕ್ಕಳು ಮತ್ತು ಮನೆ ಮಠಗಳೇ ಶಾಶ್ವತವಾದವುಗಳೆಂಬ ಬುದ್ಧಿಯನ್ನು ತಳೆದು ಪ್ರಪಂಚದಲ್ಲಿ ಅಲೆಯುತ್ತಿರುತ್ತಾರೆ. ಅದ್ಯನ್ನ ಸರ್ವಭೂತಾತ್ಮಾನ್ ಭೂತಾತ್ಮಾನ್ ಕಾಮ ಕರ್ಮೇಂದ್ರಿಯಾಶ್ರಯ ಮೋಹಪಾಶೋ ದೃಢಚ್ಛಿನ್ನೋ ಭಗವಂ ಸ್ತವ ದರ್ಶನಾತ್. ಸಮಸ್ತ ಪ್ರಾಣಿಗಳಿಗೂ ಆತ್ಮನಾಗಿರುವವನೇ ಪ್ರಭುವೆ, ಇಂದು ನಿನ್ನ ದಿವ್ಯ ದರ್ಶನದಿಂದ ನನ್ನಲ್ಲಿದ್ದ ಕಾಮೇಂದ್ರಿಯ ಕರ್ಮೇಂದ್ರಿಯಗಳೇ ಆಶ್ರಯಭೂತವಾಗಿರುವ ಮೋಹಪಾಶವು ದೃಢವಾಗಿ ಕತ್ತರಿಸಲ್ಪಟ್ಟಿತು. ಪರೀಕ್ಷಿತ, ಹೀಗೆ ಅಂಶುಮಂತನು ಕಪಿಲ ಮುನಿಯ ಪ್ರಭಾವವನ್ನು ಸಂಕೀರ್ತನ ಮಾಡಿದ ನಂತರ ಸಂತುಷ್ಟನಾದ ಕಪಿಲ ಮುನಿಯು ಅಂಶುಮಂತನನ್ನು ಮನಸ್ಸಿನಿಂದಲೇ ಅನುಗ್ರಹಿಸುತ್ತಾ ಹೇಳಿದನು, ವತ್ಸ, ಈ ಕುದುರೆಯು ನಿನ್ನ ತಾತನ ಯಜ್ಞಪಶುವಾಗಿದೆ. ಇದನ್ನು ನೀನು ಕರೆದುಕೊಂಡು ಹೋಗಬಹುದು. ಇಲ್ಲಿ ಭಸ್ಮೀಭೂತನಾಗಿ ಬಿದ್ದಿರುವ ನಿನ್ನ ಚಿಕ್ಕಪ್ಪಂದಿರ ಉದ್ಧಾರವು ಕೇವಲ ಗಂಗಾಜಲದಿಂದಲೇ ಸಾಧ್ಯವಾಗುವುದು. ಇವರು ಸದ್ಗತಿಯನ್ನು ಹೊಂದಲು ಅನ್ಯ ಮಾರ್ಗವೇ ಇಲ್ಲ. ಕಪಿಲ ಮುನಿಯು ಹೇಳಿದ ಈ ಮಾತನ್ನು ಕೇಳಿ ಅಂಶುಮಂತನು ಮಹರ್ಷಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಅವನನ್ನು ಪ್ರಸನ್ನಗೊಳಿಸಿ ಕುದುರೆಯನ್ನು ರಾಜಧಾನಿಗೆ ಕರೆತಂದನು. ಸಗರನು ಆ ಯಜ್ಞ ಪಶುವಿನ ಮೂಲಕವಾಗಿ ಯಜ್ಞಶೇಷವನ್ನು ಪರಿಸಮಾಪ್ತಿಗೊಳಿಸಿದನು. ಬಳಿಕ ಸಗರ ಚಕ್ರವರ್ತಿಯು ಅಂಶುಮಂತನಿಗೆ ರಾಜ್ಯಭಾರವನ್ನು ವಹಿಸಿಕೊಟ್ಟು ವಿಷಯಗಳಲ್ಲಿ ನಿಸ್ಪೃಹನಾಗಿ ಸಮಸ್ತವಾದ ಬಂಧನಗಳಿಂದಲೂ ಮುಕ್ತನಾದನು. ಔರ್ವ ಮಹರ್ಷಿಯು ಉಪದೇಶಿಸಿದ ಮಾರ್ಗದಿಂದ ಶಾಶ್ವತವಾದ ಪರಮ ಪದವನ್ನು ಸಗರನು ಪಡೆದುಕೊಂಡನು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ನವಮ ಸ್ಕಂದದ 8ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.